ಕನ್ಸಲ್ ಬಂದಿದ್ನಾ? ತುಂಬಾ ಕಾಟ ಕೊಟ್ನಾ? ಮಾಡಬಾರ್ದನ್ನೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ಹಾಗೆ ಜೋಕ್ ಮಾಡ್ಬೇಡ. ಅಯ್ಯೋ, ನಾನೇನ್ ಮಾಡ್ದೆ? ದೇವಾಂಶನ ಸಾಯಿಸ್ತೀನಿ ಅಂದಾಗ ಅವಮಾನ ಆಗಿದ್ ಕೋಪಕ್ಕೆ ಏನೋ ಹಾಗೆ ಹೇಳ್ತಿದ್ಯಾ ಅನ್ಕೊಂಡೆ. ಆದ್ರೆ ನಿಜವಾಗ್ಲೂ ಅವನ್ನ ಸಾಯ್ಸಕ್ ಹೊರಟಿದ್ಯಾ? ಏಯ್, ನಾನ್ ಯಾಕೆ ಸಾಯ್ಸಕ್ ಟ್ರೈ ಮಾಡ್ಲಿ? ಏನ್ ಮಾತಾಡ್ತಾ ಇದ್ಯಾ? ಮತ್ ನೀನಲ್ಲ ಅಂದ್ರೆ ಮತ್ ಯಾರ್ ಗೋಡೆ ಹಾರ್ಕೊಂಡ್ಬಂದು ದೇವಾಂಶನ ಸಾಯ್ಸಕ್ ನೋಡಿದ್ರು? ಹೌದಾ? ನಂಗೇನು ಗೊತ್ತಿಲ್ಲ ಊರ್ಮಿಳಾ. ನಾನೀಗಷ್ಟೇ ಜಸ್ಟ್ ನೋವು ಅನ್ಲಿ ನಿದ್ದೆನೆ ಬರ್ತಿಲ್ಲ ಅಂತ ಓಡಾಡ್ತಿದ್ದೆ. ಆಹಾ, ಮತ್ತೆ ಇದೇನು? ಹೇಳು, ಮತ್ತಿದೇನು? ಬಂದಿದ್ ನೀನಲ್ಲ ಅಂದ್ಮೇಲೆ ಗೋಡೆ ಹಾರ್ಕೊಂಡ್ ಬಂದವನ್ ಹಾಕೊಂಡಿದ್ ಬುರ್ಕಾ ನಿನ್ ರೂಮಲ್ಲಿ ಯಾಕಿದೆ? ಅದು ನೀನಲ್ಲ ಅಂತ ಮಾತ್ರ ಹೇಳ್ಬೇಡ. ಹೌದು, ನಾನೇ. ಅಂದ್ರೆ ನಿನಗೆಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅನ್ಸುತ್ತೆ. ಒಬ್ಬ ಮನುಷ್ಯನ್ ಸಾಯಿಸ್ಬೇಕು ಅನ್ನೋ ಯೋಚನೆ ಇರೋವರೆಗೂ ನೀನೇನೋ ಸಾಧಿಸಕ್ಕಾಗಲ್ಲ. ಹೇಗ್ ಗೆಲ್ಬೇಕು ಅಂತ ಯೋಚಿಸ್ಬೇಕು, ಪ್ರಾಬ್ಲಮ್ಸ್ನೆಲ್ಲ ಹೇಗ್ ಫೇಸ್ ಮಾಡೋದು ಅಂತ ಯೋಚಿಸ್ಬೇಕು. ಅದನ್ ಬಿಟ್ಟು ಸಾಯಿಸಿದ್ರೆ ಏನ್ ಸಿಗುತ್ತೆ? ಯಾವತ್ತೋ ಒಂದಿನ ನಿಜ ಹೊರಗ್ ಬಂದು ಜೈಲ್ನಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಅರ್ಥ ಆಯ್ತಾ ನಿಂಗೆ? ಏ ಊರ್ಮಿಳಾ, ನಾನು ಹೇಳದ್ ಕೇಳಿಸ್ಕೊತ್ಯಾ? ಮುಸ್ಕ ಹಾಕೊಂಡ್ ಒಳಗ್ ಬಂದಿದ್ ನಾನೇ, ಆದ್ರೆ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ. ಮತ್ತೆ ದುಡ್ಡು ಬೇಕು ಅಂತ ಸಾಲ್ಗಾರನ ಹತ್ರ ಸಾಲ ಮಾಡಿದ್ನಲ್ಲ, ಅದನ್ನ ವಾಪಸ್ ಕೊಡು ಅಂತ ಅವ್ನ್ ಕಾಟ ಕೊಡ್ತಾ ಇದ್ದಾನೆ. ಚೆಕ್ ಮೇಲೆ ದೇವಾಂಶ್ ಸೈನ್ ಫೋರ್ಜರಿ ಮಾಡಿದ್ದಕ್ಕೆ ಹೇಗ್ ಸಿಗಾಕೊಂಡೆ ಅಂತ ನೀನೇ ನೋಡ್ದಿಲ್ಲ. ಅದಕ್ಕೆ ನನಗ್ ಬೇರೆ ದಾರಿ ತೋಚದೆ ಮನೆಗೆ ಕಳ್ಳನ್ ತರ ಬಂದೆ. ಇದು ವರ್ಕೌಟ್ ಆಗ್ಲಿಲ್ಲ. ನೀನ್ ಹೇಳಿದ್ದನ್ನ ನಾನ್ ನಂಬ್ತೀನಿ, ಆದ್ರೆ ಮನೇಲಿ ಕದಿಯೋದಿಕ್ಕೆ ನೀನ್ ಯಾಕೆ ಹೊರಗಿಂದ ಬಂದೆ? ಯಾಕಂದ್ರೆ ಕಳ್ತನ ಆದ್ರೂ ಯಾವ್ದೋ ಕಳ್ಳ ಮನೆಗ್ ಬಂದು ಎಲ್ಲ ಕದ್ಕೊಂಡು ಹೋದ ಅನ್ಕೋತಾರೆ. ನೀವೇನಿಲ್ಲಿ? ಆ ಮಾತನ್ನ ನಾನ್ ಕೇಳ್ಬೇಕು, ನೀನೇನಿಲ್ಲಿ? ಇದು ನನ್ ಬೆಡ್ರೂಮ್. ನಿಮ್ ರೂಮಾ? ನಿಮ್ ರೂಮ್ ಒಳಗೆ ನಾನ್ ಹೇಗ್ ಬಂದೆ? ಸದ್ಯ ನೋಡ್ಲಿಲ್ಲ, ಇಲ್ಲ ಅಂದ್ರೆ ಮುಸ್ಕಾಕೊಂಡ್ ಬಂದಿದ್ದ ನಾನೇ ಅಂತ ಗೊತ್ತಾಗೋಗ್ತಿತ್ತು. ನಾನು ನಿಮ್ ರೂಮ್ ಒಳಗೆ ಹೇಗ್ ಬಂದೆ? ಅದು ಮೆಟ್ಲಿಂದ ಲೆಫ್ಟ್ ತಿರುಗಿದ್ರೆ ನಿನ್ ಬೆಡ್ರೂಮು, ರೈಟ್ ತಿರುಗಿದ್ರೆ ನನ್ ಬೆಡ್ರೂಮು. ಯಾವ್ದೋ ಯೋಚನೆಯಲ್ಲಿ ಲೆಫ್ಟ್ ಹೋಗೋ ಬದಲು ರೈಟಿಗೆ ಬಂದಿದ್ಯಾ ಅನ್ಸುತ್ತೆ. ಹಾಗೆ ಆಗಿರ್ಬೇಕು. ಹೌದು, ನೀವೇನು ಅಷ್ಟೊಂದು ಹೆದರ್ಕೊಂಡಿದ್ದೀರಾ? ಗಾಬರಿನಾ? ಹಂಗೇನಿಲ್ವೇ? ಹಂಗೇನಿಲ್ಲ. ಅಲ್ಲ, ಯಾಕೆ ಹೀಗಿದ್ದೀರಾ? ರಾತ್ರಿ ಆ ಕಳ್ಳ ಸಿಕ್ಕಿದಾಗ ಅವನಲ್ಲಿ ಎಷ್ಟು ಹೆದರಿಕೆನ ನೋಡಿದ್ನೋ ಅಷ್ಟೇ ಹೆದರಿಕೆ ಈಗ ನಿಮ್ಮಲ್ಲೂ ನೋಡ್ತಿದ್ದೀನಿ. ಇಂದು ಇದು ಅನ್ಯಾಯ. ಅವನ್ ನೋಡಿದ ತಕ್ಷಣ ನಿನಗೆ ತುಂಬಾ ಇಷ್ಟ ಅಂತ ದಾರಿ ಮಧ್ಯೆ ಕಾರ್ ನಿಲ್ಸಿ ನಿನ್ಗೋಸ್ಕರ ತಗೊಂಡ್ ಬಂದ್ರೆ ನಾನು ಹೆಂಡತಿಗೋಸ್ಕರ ತಂದಿದ್ದೀನಿ ಅಂತ್ಯ. ಈ ಅವಮಾನನ ಅನುಮಾನನ ನನ್ನ ಕೈ ಸಹಿಸ್ಕೊಳಕ್ ಆಗಲ್ಲ. ಸುಮ್ನಿರಿ ಅಣ್ಣ, ನೀವು ಅಜ್ಜಿಗೋಸ್ಕರ ಈ ತರ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡ್ ಬರ್ತೀರಾ? ಇದು ವೈದೇಹಿ ಅಮ್ಮವ್ರಿಗೆ ಆಗಿರುತ್ತೆ. ಅಲ್ಲಿ ನೋಡಿ, ಅಮ್ಮನವ್ರು ಕೂಡ ಬಂದ್ಬಿಟ್ರು. ಅಜ್ಜಿ ಏನು ಅನ್ಕೊಳ್ಳಲ್ಲ ಅಣ್ಣ. ಯಾರಿಗೋಸ್ಕರ ತಂದಿದ್ದೀರಾ ಅಂತ ನಿಜ ಹೇಳಿ. ಲೇ ರಂಗ, ನಿನ್ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ಇಂದುಗೋಸ್ಕರನೇ ತಂದಿದ್ದು. ಬಾಯಿ ಮುಚ್ಕೊಂಡದನ್ನ ಅವಳ ಕೈ ಕೊಡು. ಇಂದು ಅದನ್ನ ಏನ್ ಅನ್ಕೊಂಡೆ? ಬಾಳೆಹಣ್ಣು ನಿನ್ಗಿಷ್ಟ ಅಲ್ವಾ? ಹೌದಾ? ನಾನೇ ನಿನಗೆ ಹೇಳೋಣ ಅಂತಿದ್ದೆ, ಅಷ್ಟಲ್ಲಿ ತಂದ್ಬಿಟ್ಟೆ. ಅದು ನನ್ನ ಮೊಮ್ಮಗನಿಗೆ ನನ್ನ ಮೇಲಿರೋ ಪ್ರೀತಿ. ರಂಗ ತೆಗಿಯೋ. ತೆಗಿ ರಂಗ, ಅಜ್ಜಿಗೋಸ್ಕರನೇ ತಂದಿರೋದು ಅಂತಿದಾರಲ್ಲ. ತೆಗಿತಿದ್ದೀನಿ ದೇವಂಶಣ, ನೀವು ಸಿಕ್ಕಾಕೊಂಡ್ರೆ ಪರವಾಗಿಲ್ವಾ? ಸಿಕ್ಕಾಕೊಳ್ಳೋದೇನೋ, ಸುಮ್ನೆ ತೆಗಿಯೋ.
ಸರಿ ನಿಮ್ ಇಷ್ಟ ಅಣ್ಣ, ನಿಮ್ಗೆ ಹೇಳ್ದೆ. ಹೆಂಡತಿಗೋಸ್ಕರ ತಂದ ಮೇಲೆ ಒಳಗಡೆ ಇಟ್ಕೋಬೇಕಲ್ವಾ? ಹೊರಗಡೆ ಈ ತರ ಪ್ರಚಾರ ಮಾಡೋದ್ ಯಾಕೆ? ಸುಮ್ನೆ ಇಲ್ದಿರೋ ಇರಿಟೇಷನ್ಸ್ ಇದಲ್ಲ. ದೇವಾ, ಇಂದು ಏನು ಬಾಳೆಹಣ್ಣು ಮಲ್ಲಿಗೆ ಹೂವು ಹೇಗಾಯ್ತು? ನೀ ತರದೇ ಹೇಗಾಗತ್ತೆ? ನಿಜಾನೇ ಅಜ್ಜಿ. ಏನಂದ್ರೆ ನನಗೋಸ್ಕರ ತಂದ್ರಾ? ನಿಮ್ಗೋಸ್ಕರನೇ ಮೊರೆ, ಅದ್ರಲ್ಲಿ ಯಾವ ಡೌಟು ಇಲ್ಲ. ಏಯ್ ನಿನ್ ಬಾಯ್ ಮುಚ್ಚು. ಇಲ್ಲ ಇಂದು, ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ಹೊಸದಾಗ ಮದ್ವೆ ಆಗಿರೋ ಗಂಡು ಹಣ್ಣು ತಗೊಳಕ್ ಬರ್ತಾನ ಏನು? ಮಲ್ಲಿಗೆ ಹೂವ ತಗೊಳ್ಳೋಣ ಅಂತ ಬಂದೆ. ನೆನ್ಪಾಯ್ತು, ಅವ್ನ್ ಮಲ್ಲಿಗೆ ಹೂವ ತಗೊಂಡ, ನಾನು ಬಾಳೆಹಣ್ಣು ತಗೊಂಡಿದ್ದೆ. ಆದ್ರೆ ಅಂಗಡಿಯವ್ನ ಮಾತ್ರ ಉಲ್ಟಾ ಮಾಡ್ಕೊಟ್ಟಿದ್ದಾನೆ. ಏ ದೇವಾ, ಈ ನಾಟಕ ನನ್ನ ಹತ್ರ ಇಟ್ಕೋಬೇಡ. ನನ್ನ ಮೊಮ್ಮಗನ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಅದೆಲ್ರಿಗೂ ಗೊತ್ತು ಅಜ್ಜಿ. ಅಣ್ಣ, ಈ ಬುಟ್ಟಿನ ಒಳಗಡೆ ತಗೊಂಡು ಹೋಗ್ತಿದ್ದೀನಿ, ಏಯ್. ಏನಂತೀರ ಮೊರೆ? ಏ ನೀನ್ ನಾಚ್ಕೋಬೇಡ. ನನ್ ಮೌನ ಮರ್ಯಾದೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ನೀನ್ ಮಾಡಿ ತಪ್ಪಿಂದ. ಮತ್ತೆ ಈ ನನ್ ಮಗ ಫೋನ್ ಮಾಡ್ತಾ ಇದ್ದಾನಲ್ಲ, ಎತ್ತಿದ್ರೆ ದುಡ್ಡು ಕೇಳ್ತಾನೆ, ಇಲ್ಲ ಅಂದ್ರೆ ಮನೆಗೆ ಬರ್ತಾನೆ. ಅಣ್ಣ ನಮಸ್ತೆ ಅಣ್ಣ. ಲೇ, ನೀನ್ ನಮಸ್ತೆನ ನೀನೇ ಉಪಕಾರ ಹಾಕೊಂಡು ನೆಕ್ಕೋ. ಮೊದ್ಲು ನನ್ ದುಡ್ಡು ಯಾವಾಗ ಕೊಡ್ತೀಯ ಹೇಳು. ಅಣ್ಣ ಕೊಟ್ಬಿಡ್ತೀನಿ ಅಣ್ಣ. ಏನು ನೀನ್ ನನಗೆ ಕೊಡೋದು? ಕೊಡ್ತೀನಿ ಅಂತ ಹೇಳಿ 4G ಸೈನ್ ಹಾಕಿ ಚೆಕ್ ಕೊಟ್ಟಿದ್ಯಾ? ನನ್ನ ಟೈಮ್ ಚೆನ್ನಾಗಿತ್ತು, ದೇವಾಂಶ್ ಅವ್ರು ಸಿಕ್ಕಿದ್ದಕ್ಕೆ ಎಲ್ಲ ವಿಷಯ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ನಾನೆಂತ ಬಕ್ರಾಗಿ ಹೋಗ್ತಿದ್ನಲ್ಲೋ. ಅಣ್ಣ ಆಗಿದ್ದೇನೋ ಆಗೋಯ್ತಣ್ಣ. ಈ ಸಲ ಪಕ್ಕ ಕೊಡ್ತೀನಿ ಅಣ್ಣ. ಆಯ್ತು, ಮತ್ತೆ ಚೆಕ್ಕ? ಈ ಸಾರಿ ಅದೆಲ್ಲ ನಡೆಯಲ್ಲ, ಫುಲ್ ಕ್ಯಾಶ್ ಬೇಕು, ಅದು ಕೂಡ ನಾಳೆ ಸಂಜೆ ಒಳಗೆ. ನಾಳೆ ಸಂಜೆ ಒಳಗ? ಸ್ವಲ್ಪ ಟೈಮ್ ಕೊಡಿ ಅಣ್ಣ. ಸಾಕು ಸುಮ್ನಿರ. 2 ದಿನ ಟೈಮ್ ಕೊಟ್ಟಿದ್ದೆ, ಅದ್ರಲ್ಲಿ 1 ದಿನ ಆಗೋಯ್ತು, ಇನ್ 1 ದಿನ ಇರೋದು. ನೀನ್ ನಾಳೆ ಒಳಗೆ ದುಡ್ಡು ಕೊಟ್ಟಿಯೋ ಸರಿ, ಇಲ್ಲ ಅಂದ್ರೆ ಹೇಳಿದ್ದೀನಲ್ಲ ಮಗನೇ. ಡಾಕ್ಟರ್, ನಮ್ಮಮ್ಮ ಹೇಗಿದ್ದಾರೆ? ಆಪರೇಷನ್ ಸಕ್ಸಸ್ ಆಗಿದೆ, ಪ್ರಾಣಕ್ಕೇನೂ ಅಪಾಯ ಇಲ್ಲ. ಆದ್ರೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಯಾವಾಗ ಪ್ರಜ್ಞೆ ಬರುತ್ತೆ ಡಾಕ್ಟರ್? ಅದು ಹೇಳಕ್ಕಾಗಲ್ಲ, ರಕ್ತ ತುಂಬಾ ಹೋಗಿದೆ, ಕೆಲವೊಂದು ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗಿದೆ, ಅದರಿಂದ ಇಂಟ್ರಿಮ್ ಕೋಮಾಕ್ ಹೋಗಿದ್ದಾರೆ. ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅತ್ತೆ ಅಪಾಯದಿಂದ ಹೊರಗೆ ಬಂದಿದ್ದಾರೆ ಅಂತ ಸಂತೋಷ ಪಡ್ಬೇಕಾ? ಪ್ರಜ್ಞೆ ಯಾವಾಗ ಬರತ್ತೆ ಗೊತ್ತಿಲ್ಲ ಅಂದಿದ್ದಕ್ಕೆ ದುಃಖ ಪಡ್ಬೇಕಾ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಅವ್ರು ಚೇತರಿಸ್ಕೋತಾರೆ, ಡೋಂಟ್ ವರಿ. ಅಪಾಯ ದೂರ ಆಗಿಲ್ಲ ಮಗಳೇ, ಗುರಿ ತಪ್ಪಿ ಮುದುಕಿ ಪ್ರಾಣನ ತಗಲಿದೆ. ಮುಂದೆ ಬರ್ತಿರೋ ಪ್ರಳಯಕ್ಕೆ ಇದು ಮುನ್ಸೂಚನೆ. ಈ ಮುದುಕಿ ಸುಮ್ನಿರೋದ್ ಬಿಟ್ಟು ದೇವಾಂಶ್ನ ಯಾಕೆ ಕಾಪಾಡಕ್ ಹೋಗ್ಬೇಕಿತ್ತು? ಆ ದೇವಾಂಶ್ಗೆ ಚಾಕು ಚುಚ್ಚಿದಿದ್ರೆ ಅವನು ಸಾಯ್ತಾ ಇದ್ದ, ನನ್ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಿತ್ತು. ಅಲ್ಲ, ಇಂದು ಯಾಕೆ ಅಡ್ಡ ಬಂದ್ಲು? ನನ್ನನ್ನು ಕಾಪಾಡಕ್ ಹೋಗಿ ಅವಳ ಅಪಾಯದಲ್ಲಿ ಸಿಕ್ಕಾಕೊಂಡ್ಲು. ದುಡ್ಡು ಯಜಮಾನ್ರೆ,
ದೇವಂಶಣ್ಣ ಅಣ್ಣ, ದೇವಂಶಣ್ಣ ಬುರ್ಕ. ಇದು ರಾತ್ರಿ ಈ ಬುರ್ಕನೇ ಅಲ್ವಾ ಅಣ್ಣ ಹಾಕೊಂಡ್ ಬಂದಿದ್ದು? ನನ್ ಕತೆ ಮುಗೀತು. ಇದು ಇವನಿಗೆ ಹೇಗ್ ಸಿಕ್ತು? ಇದ್ ನಿನ್ಗೆಲ್ಲೋ ಸಿಕ್ತು? ವಾಲಿ ಅಣ್ಣನ ರೂಮಲ್ಲಿ. ಏಯ್, ಏನ್ ಮಾತಾಡ್ತಾ ಇದ್ಯಾ? ಹುಚ್ಚಿಡ್ದಿದ್ಯಾ? ನನ್ಗೇನ್ ಗೊತ್ತಿಲ್ಲ. ಹೌದು, ನಿಮ್ ರೂಮಲ್ಲೇ ಇತ್ತು. ಕಸ ಹೊಡಿಬೇಕಾದ್ರೆ ಮಂಚದ ಕೆಳಗಡೆ ಸಿಕ್ತು. ಅಜ್ಜಿಗೆ ಚಾಕುಲ್ ಚುಚ್ಚಿದ್ದು ವಾಲಿ ಅಣ್ಣನೇ. ಏಯ್, ಏನ್ ಮಾತಾಡ್ತಾ ಇದ್ಯೋ? ಏನಾಗಿದೆ ನಿಂಗೆ? ಬಿಡೋ. ಎದ್ದೇಳೋ. ಮಾಡೋ ತಪ್ಪನೆಲ್ಲ ಮಾಡಿ ಇವಾಗ ಯಾಕೆ ಅವನ್ಗೆ ಹೊಡಿತಾ ಇದ್ಯಾ? ಹೇಳೋ. ನಂಗೇನ್ ಗೊತ್ತಿಲ್ಲ ದೇವಾಂಜ್. ಬಾಯ್ ಮುಚ್ಚು. ಮೊದ್ಲಿಂದನೂ ನಿನ್ ಮೇಲೆ ನನ್ಗೆ ಅನುಮಾನ ಇದ್ದೇ ಇತ್ತು. ಯಾಕೋ ಇಂಥ ಕೆಲಸ ಮಾಡ್ದೆ ನೀನು? ಯಾಕೋ ಸಾಯಿಸ್ಬೇಕು ಅನ್ಕೊಂಡೆ? ಇಂದು ಅಂತನೂ ನೋಡ್ದೆ ಚುಚ್ಚಿಬಿಟ್ಟಿಯಲ್ಲೋ. ದೇವಾಂಜ್, ನಾನು ಹೇಳದ್ ಕೇಳು. ನಾನ್ ಚುಚ್ಚಿಲ್ಲ. ಹಾಗಿದ್ರೆ ನಿನ್ ರೂಮ್ಗೆ ಆ ಬುರ್ಕಾ ಹೇಗ್ ಬಂತು? ಏನೋ ದೊಡ್ಡಪ್ಪ, ನನಗೆ ಗೊತ್ತಿಲ್ಲ. ಯಾರೋ ತಗೊಂಡೋಗಿ ನನ್ನ ರೂಮಲ್ಲಿ ಇಟ್ಟಿರ್ಬೋದಲ್ವಾ? ತಾಯಣೆಗೂ ನಂಗೆ ಗೊತ್ತಿಲ್ಲ. ಹೊರಗೆ ನಾನು ಸುರಕ್ಷಿತವಾಗಿ ನಿನ್ನ ಬೆಡ್ ಕೆಳಗಡೆ ಇರ್ತಾನಾ? ಇವನ್ ಹುಚ್ಚತನಕ್ ನಾನೇನ್ ಹೇಳಿ ಮತ್ತಿನ್ನೇನ್ ಹೇಳಿ? ಜಿಂಕೆ ಅನ್ಕೊಂಡು ಅದ್ರ ಕೊಮ್ಮನ್ ಮನೇಲಿ ಇಟ್ಕೊಂಡಂಗೆ ಇಷ್ಟು ದೊಡ್ಡ ಸಾಕ್ಷಿನ ಯಾರಾದ್ರೂ ಮನೇಲಿ ಇಟ್ಕೋತಾರ? ಹೌದು, ರಾತ್ರಿ ಮನೇಲಿ ಅಟ್ಯಾಕ್ ನಡೆದಾಗ ನಿನ್ ಮನೇಲಿ ಇರ್ಲಿಲ್ವಲ್ಲ? ಎಲ್ಲಿಗೆ ಹೋಗಿದ್ಯೋ? ಸದ್ಯ ಉಳ್ಕೊಂಡೆ. ಹಾಗಾದ್ರೆ ಇವನಲ್ಲ ಅಂತಾಯ್ತು. ಆದ್ರೂ ಸರಿಯಾದ ಸಮಯ ಕಾಪಾಡಿದಾಳೆ. ಜೀವನ ಪೂರ್ತಿ ಅವಳ ಗೃಹಿಣಿಯಾಗಿರ್ಬೇಕು. ಅಂದ್ಮೇಲೆ ಆ ಬುರ್ಕ ನಿನ್ ರೂಮ್ಗೆ ಹೇಗ್ ಬಂತು? ಏನೋ ನನ್ಗೇನ್ ಗೊತ್ತು? ನಾನಲ್ಲ ಅಂತ ನಿನ್ನ ಹೆಂಡತಿ ಹೇಳದ್ಲಲ್ಲ, ಇನ್ನೇನ್ ನಿಂದು? ಪ್ರತಿಯೊಂದಕ್ಕೂ ನನ್ ಮೇಲೆ ಅನುಮಾನ ಪಡ್ತಿರ್ತಾರೆ. ಯಾರಿರ್ಬೋದು ದೇವಾಂಶ್? ಮೊದಲನೇ ಸಲ ದಾಳಿ ಮಾಡೋದಕ್ ಬಂದಾಗ ಯಾರೋ ಕಳ್ಳ ಅನ್ಕೊಂಡು ಬಿಟ್ಬಿಟ್ವಿ. ನಿನ್ನೆ ಮತ್ತೆ ಬಂದು ಅಟ್ಯಾಕ್ ಮಾಡ್ದ. ಇದಕ್ಕೂ ಮೊದಲು ನಿಮ್ ವಿಷಯದಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. ಇಷ್ಟಕ್ಕೂ ಅವ್ನು ಯಾರು? ನಮ್ ಕುಟುಂಬದವ್ರನ್ನೇ ಯಾಕೆ ಗುರಿಯನ್ನಾಗಿ ಮಾಡ್ಕೊಂಡಿದ್ದಾನೆ? ಎಷ್ಟು ಯೋಚನೆ ಮಾಡಿದ್ರು ಅದೇ ಗೊತ್ತಾಗ್ತಿಲ್ಲಮ್ಮ. ಶತ್ರುಗಳಿದ್ದಾರೆ, ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಅವತ್ತು ಅಪ್ಪನ ಮೇಲೆ ದಾಳಿ ಮಾಡಿದವನು ಮತ್ತೆ ರಾತ್ರಿ ದಾಳಿ ಮಾಡಿದವನು ಒಬ್ನೇನಾ? ಇದಕ್ಯಾಕೆ ಇಷ್ಟೊಂದು ಯೋಚಿಸ್ತಾ ಇದ್ದೀರಾ? ಇನ್ನೂ ಅರ್ಥ ಆಗ್ತಿಲ್ವಾ? ಇದಕ್ಕೆಲ್ಲ ಕಾರಣ ಒಬ್ರೇ.
ಯಾರು? ವೈದೇಹಿ. ಉರ್ಮಿಳಾ, ಏನ್ ಮಾತಾಡ್ತಿದ್ಯಾ ಅರ್ಥ ಇಲ್ದೆ? ನಿಜ ಹೇಳ್ತಿದ್ದೀನಿ ಅತ್ತೆ. ಒಂದ್ಸಲ ಹಳೇದನ್ನೆಲ್ಲ ನೆನ್ಪಿಸ್ಕೊಳ್ಳಿ. ನಾನ್ ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಈ ಮನೇಲಿ ಇಷ್ಟೆಲ್ಲ ಘಟನೆಗಳು ಯಾವತ್ತಾದ್ರೂ ನಡೆದಿದ್ಯಾ? ಆದ್ರೆ ನಿಮ್ ಚಿಕ್ಕ ಸೊಸೆ ಈ ಮನೆ ಕಾಲಿಟ್ಟಾಗ್ಲಿಂದ ನಡೀತಿದೆ. ಉರ್ಮಿಳಾ, ಆಪಾದನೆ ಮಾಡಿದ್ದು ಸಾಕು. ಯಾವಾಗ ಏನೇ ನಡೆದ್ರು ಕೂಡ ವೈದೇಹಿ ಮೇಲೆ ಹಾಕೋದನ್ನ ನೀನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ನಾನ್ ಏನೇ ಮಾತಾಡಿದ್ರು ಅದನ್ನ ಅಬ್ಜೆಕ್ಟ್ ಮಾಡಕ್ಕೆ ನೀವ್ ಕಾಯ್ತಾ ಇರ್ತೀರಾ. ನಿಜ ಹೇಳಿದ್ರೆ ಸುಳ್ಳು ಅಂತೀರಾ. ಒಂದೇ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಈಗಂದ್ರೆ ಯಾರೋ ದ್ವೇಷದಿಂದ ಹೀಗ್ ಮಾಡಿದಾರೆ ಅನ್ಕೊಳ್ಳೋಣ. ಆವತ್ತು ಮಾವನ್ಗಾದಾಗ ಅಷ್ಟಕ್ಕೂ ನೀವು ಒಳ್ಳೆಯವರಾಗಿರೋದ್ರಿಂದಾನೆ ಅನಾಥೆ ಅಂತ ಗೊತ್ತಾದ್ಮೇಲೂ ಸೊಸೆ ಮಾಡ್ಕೊಂಡಿದ್ದೀರಾ. ಅವಳಿಂದಾನೆ ತಾನೆ ಈ ಅನಿಷ್ಟ ಎಲ್ಲ. ಉರ್ಮಿಳಾ, ಸಾಕು. ವೈದೇಹಿನ ಅನಾಥೆ ಅನಾಥೆ ಅಂತ ಹೇಳ್ಬೇಡ ಅಂತ ಎಷ್ಟು ಸಲ ಹೇಳದ್ ನಿನಗೆ? ಮದ್ವೆ ಆಗಿದೆ, ನಾವೆಲ್ಲ ಇದೀವಿ, ಮತ್ತೆ ಅನಾಥೆ ಹೇಗಾಗ್ತಾಳೆ? ಹಾ, ನಿಮಗ್ ನನ್ ಮೇಲ್ ರೇಗಾಡೋದನ್ ಬಿಟ್ರೆ ಬೇರೆ ಏನು ನಿಮಗ್ ಗೊತ್ತಾಗೋದೇ ಇಲ್ಲ. ಯಾವ್ದಾದ್ರೂ ಸಂಬಂಧ ತಂದ್ಕೊಳಕ್ಕೂ ಮುಂಚೆ ಅವ್ರ ಮನೆ ಬಗ್ಗೆ ಚೆನ್ನಾಗ್ ವಿಚಾರಿಸಿ ಅಂತ ಯಾಕೆ ಹೇಳ್ತಾರೆ? ಇದಕ್ಕೆ ಯಾವ ಒಂದು ಗುಣ ಸರಿ ಇಲ್ದೆ ಹೋದ್ರೂ ಆ ಪಾಪಗಳೇ ನಮಗ್ ಶಾಪ ಆಗಿ ಹೀಗೆ ಕಾಡುತ್ತೆ. ಉರ್ಮಿಳಾ, ದೇವಾಂಶ್ ವೈದೇಹಿ ಬರ್ತಾ ಇದ್ದಾರೆ. ಈಗ್ಲಾದ್ರೂ ನಿನ್ ಮಾತು ನಿಲ್ಸು. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲ ಮುಗ್ದು ಹೋದ್ಮೇಲೆ ಈಗ ಯೋಚನೆ ಮಾಡಿ ಏನ್ ಪ್ರಯೋಜನಮ್ಮ? ಮೊದಲು ಅತ್ತೆ ಗುಣ ಆಗಿ ಮನೆಗೆ ಬರಬೇಕು. ಆಮೇಲೆ ಇದಕ್ಕೆ ಕಾರಣ ಯಾರು ಅನ್ನೋದನ್ನ ತಿಳ್ಕೋಬೇಕು. ದೇವಾಂಶ್, ಅಮ್ಮ ಹೇಗಿದಾರಪ್ಪ? ಹುಷಾರಾಗಿದ್ದಾರಪ್ಪ. ಮಾತಾಡಕ್ಕಾಗ್ತಿಲ್ಲ, ಆದ್ರೆ ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಕಾಪಾಡ್ಬಿಟ್ಟೆ ತಂದೆ. ದೇವಾ, DSP ಅಂಕಲ್ ಏನಾದ್ರು ಕಾಲ್ ಮಾಡಿದ್ರಾ? ಏನಾದ್ರೂ ವಿಷಯ ಗೊತ್ತಾಯ್ತಂತ? ಆದ್ರೂ ತಪ್ಪು ನಂದೆ. ಅವತ್ತು ಸೆಕ್ಯೂರಿಟಿಗೆ ಅಂತ ಬಂದಾಗ ವಾಪಸ್ ಕಳಿಸಬಾರ್ದಿತ್ತು. ಇಲ್ಲ ರೀ, ನಾವು ಎಷ್ಟೇ ಹುಷಾರಾಗಿದ್ರೂ ಕೂಡ ಇದೆಲ್ಲ ನಡೆಯತ್ತೆ ಅಂತ ಅವತ್ತೇ ಆ ಸ್ವಾಮೀಜಿ ಹೇಳಿದ್ರಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಇದೆ ಮಾವ. ಅವತ್ತು ರಾತ್ರಿ ಮನೆಗೆ ಬಂದು ಹೇಳಿದ ಸ್ವಾಮೀಜಿನೇ ನೆನ್ನೆ ಹಾಸ್ಪಿಟಲ್ಲೂ ಕೂಡ ಮತ್ತೆ ಕಾಣಿಸಿದ್ರು. ಯಾವ್ದೋ ದೂರ ಆಗಿರೋ ಸಂಬಂಧ ಹತ್ರ ಆಗತ್ತೆ. ಹಳೇದನ್ ಮನ್ಸಲ್ಲಿ ಇಟ್ಕೊಂಡು ಮತ್ತೆ ದೂರ ಮಾಡ್ಕೋಬಾರದು. ಬರೋ ವ್ಯಕ್ತಿಗೆ ಎಷ್ಟು ಪ್ರೀತಿ ತೋರಿಸ್ತಿರೋ ಸಮಸ್ಯೆನೂ ಅಷ್ಟು ಬೇಗ ದೂರ ಆಗತ್ತೆ ಅಂತ ಹೇಳಿದ್ರು. ಅಮ್ಮ, 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 ಇವರು ಹೆಸರೇನಂದ್ರೆ? ಶ್ರವಂತಿ. ಶ್ರವಂತಿ. ಅಮ್ಮ, ಇವ್ರಿಗೆ ಯಾರೂ ಇಲ್ಲ. ಚಿಕ್ಕ ವಯಸ್ಸಲ್ಲೇ ಇವ್ರ ಅಮ್ಮ ಅನಾಥಾಶ್ರಮದಲ್ಲೇ ಇವ್ರನ್ನ ಬಿಟ್ಟು ಹೊರಟೋದ್ರಂತೆ.
ಪಾಪ ಯಾರೋ ರೌಡಿಗಳು ಇವ್ರಿಗೆ ತೊಂದರೆ ಕೊಡ್ತಾ ಇದ್ರು, ಕಾಪಾಡಿ ಕರ್ಕೊಂಡು ಬಂದೆ ಅಮ್ಮ. ನಮ್ಮ ಟ್ರಸ್ಟಲ್ಲಿ ಅನಾಥಾಶ್ರಮಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನ ಇನ್ನು ಮುಂದೆ ಇವರೇ ನೋಡ್ಕೋತಾರೆ. ಇವತ್ತು ಒಂದಿನೊಂದು ಮಟ್ಟಿಗೆ ನಮ್ಮ ಮನೇಲಿದ್ದು ನಾಳೆ ಹಾಸ್ಟೆಲ್ಗೆ ಸೇರ್ಕೋತಾರೆ. ಸರಿ ಕಂದ, ಇವಳನ್ನ ನಮ್ಮನೆ ಕರ್ಕೊಂಡ್ ಬಂದು ಒಳ್ಳೆ ಕೆಲಸ ಮಾಡ್ದೆ. ವೈದೇಹಿ, ಇವಳು ರೂಮ್ ತೋರ್ಸಮ್ಮ. ಆಯ್ತು ಅತ್ತೆ, ಬನ್ನಿ. ಪರವಾಗಿಲ್ಲ ಬಿಡಿ, ನಾನೇ ಇಟ್ಕೋತೀನಿ. ಬನ್ನಿ. ರಾತ್ರಿ ಉಳ್ಕೊಂಡು ಬೆಳಗ್ಗೆ ಹೋಗೋ ತರ ಇವಳು ಕಾಣಿಸ್ತಿಲ್ವಲ್ಲ. ಚಿಕ್ಕ ಸೊಸೆ ಅನಾಥೆ. ಈಗ ಇನ್ನೊಬ್ಳು ಬೇರೆ ಬಂದಿದ್ದಾಳೆ. ಮನೇನ ಅನಾಥಾಶ್ರಮ ಮಾಡಿದ್ರಾದ್ರೂ ಬೆಟರ್. ಏನ್ ಹಾಗ್ ನೋಡ್ತಿದ್ದೀರಾ? ನಾನೇನ್ ಅನ್ಕೊಂಡೋ ಗೊತ್ತಾಗೋಯ್ತಾ? ನೋಡಿದ್ರಾ, ನಮ್ಮಿಬ್ಬರ ಮಧ್ಯೆ ಎಷ್ಟು ಬಾಂಡಿಂಗ್ ಇರೋದಕ್ಕೆ ನಿಮಗ್ ಗೊತ್ತಾಗಿರೋದು. ಆದ್ರೆ ನೀವ್ ನನ್ನನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಅಂತೀರಾ. ಕೌಸಲ್ಯ, ಕೌಸಲ್ಯ, ಮನೆಗೆ ಯಾರಾದ್ರೂ ಬಂದ್ರಾ? ಯಾಕ್ರಿ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಹೇಳು, ಮನೆಗೆ ಯಾರಾದ್ರೂ ಬಂದ್ರಾ? ಬಂದಿದ್ದಾರೆ ರೀ. ಪಾಪ ರೌಡಿಗಳು ಕಾಟ ಕೊಡ್ತಿದ್ರಂತೆ. ನಮ್ ದೇವಂಶ್ ಕಾಪಾಡಿ ಕರ್ಕೊಂಡ್ ಬಂದಿದ್ದಾನೆ. ಅಲ್ ನೋಡಿ, ಆ ಹುಡುಗಿನೇ. ಈ ಗೊಂಬೆ ಯಾಕೆ ಇಟ್ಕೊಂಡಿದ್ಯಾ? ಇನ್ನು ಚಿಕ್ಕ ಹುಡುಗಿ ತರ ಈ ಗೊಂಬೆ ಜೊತೆ ಆಟ ಆಡ್ತೀಯಾ? ಅಯ್ಯೋ ಇಲ್ಲ ಅಕ್ಕ, ನಾನ್ ಚಿಕ್ಕವಳಿದ್ದಾಗ ನಮ್ಮಮ್ಮ ಕೊಟ್ಟಿದ್ದು. ನಮ್ಮಮ್ಮನ ನೆನಪಿಗೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅಪ್ಪನ ಹೆಸರು ನಮ್ಮನೆ ಅಡ್ರೆಸ್ ಬರ್ದಿದ್ಯಲ್ಲ. ಈ ಹೆಸರು ಅಡ್ರೆಸ್ ನಿಮ್ಮ ಹತ್ರ ಯಾಕಿದೆ? ನಿಮ್ಗವ್ರು ಗೊತ್ತಾ? ಮೊದಲು ನಿಮ್ಮ ಹತ್ರ ಯಾಕಿದೆ ಅಂತ ಹೇಳಿ. ಏನ್ ಕಂದ ಇದು? ಏನೆಲ್ರೂ ಹಾಗೆ ನೋಡ್ತಿದ್ದೀರಾ? ಅವ್ರ ಬಗ್ಗೆ ನಿಮಗ್ ಗೊತ್ತಾ? ಯಾರ ಹೆಸರು ಬರ್ತಿದ್ದೀರಿ? ಒಂದ್ ನಿಮಿಷ ವೈದೇಹಿ, ನೀನ್ ಹೇಳು, ಆ ಹೆಸರು ಅಡ್ರೆಸ್ ನಿನ್ನ ಹತ್ರ ಯಾಕಿದೆ? ನೀನು ಮಾವ ಅಂತ ಕರೀತಾ ಇದ್ರೆ ನನ್ ತಂಗಿನೇ ಬಂದು ಅಣ್ಣ ಅಂತ ಕರೆದ ಹಾಗಿದೆ ಅಮ್ಮ.
ನನ್ನ ತಂಗಿನೇ ನನ್ನ ಪ್ರಪಂಚ ಆಗಿದ್ಲು. ನಾನೇ ಅವಳಿಗೆಲ್ಲಾನು. ಅಣ್ಣ ಅಣ್ಣ ಅಂತ ಯಾವಾಗ್ಲೂ ನನ್ನ ಕೈ ಹಿಡ್ಕೊಂಡೇ ತಿರುಗ್ತಾ ಇದ್ಲು. ಅಣ್ಣ ಅಂತ ಕೋಟಿ ಸಲ ಜಪ ಮಾಡ್ತಿದ್ಲು. ನನಗೆ ಬುದ್ಧಿ ಬಂದಾಗಿಂದ ನನ್ನ ಕಿವಿಲಿ ನಾನು ತುಂಬಾ ಸರಿ ಕೇಳಿರೋ ಮಾತು ಅಣ್ಣ ಅಂತ. ನನ್ನ ಮನಸ್ಸಿಗೆ ಸಂತೋಷ ತರ್ತಿದಂತ ಮಾತು ಕೂಡ ಅದೇನೆ. ಈಗ್ಲೂ ಕೂಡ ನನ್ನ ತಂಗಿ ಅಣ್ಣ ಅಣ್ಣ ಅಂತ ನನ್ನ ಸುತ್ತ ಸುತ್ತಾ ಇದ್ದಾಳೆ ಅಂತ ಅನಿಸ್ತಿದೆಯಮ್ಮ. ಆದ್ರೆ ಇಲ್ಲ, ನನ್ನಿಂದ ದೂರ ಆದ್ಲು. ಈ ಅಣ್ಣ ಆದ್ಮೇಲೆ ನಿಮ್ಮಮ್ಮನಿಗೆ ಈ ಗೊಂಬೆ ಅಂದ್ರನೇ ಇಷ್ಟ. ಯಾವಾಗ್ಲೂ ಈ ಗೊಂಬೆ ಜೊತೆನೆ ಆಡ್ತಿದ್ಲು. ನನ್ಗೂನು ತುಂಬಾ ಇಷ್ಟ ಮಾವ. ಅದಕ್ಕೆ ಅಮ್ಮ ನೆನ್ಪಾದಾಗೆಲ್ಲ ಈ ಗೊಂಬೆನೆ ನೋಡ್ತಾ ಇರ್ತೀನಿ. ಈ ಗೊಂಬೆ ಜೊತೆ ಮಾತಾಡಿದ್ರೆ ಅಮ್ಮನ ಜೊತೆ ಮಾತಾಡ್ದ ಹಾಗೆ ಅನ್ಸುತ್ತೆ. ಅಮ್ಮ ನೋಡ್ದ್ಯಾ, ನಾನ್ ಎಲ್ ಸೇರ್ಬೇಕು ಅಂತ ನೀನ್ ಅನ್ಕೊಂಡಿದ್ಯೋ, ನಾನು ಅಲ್ಲೇ ಬಂದ್ ಸೇರ್ದೆ, ನನ್ ಮಾವನ ಹತ್ರ. ನೀನಂದ್ರೆ ಮಾವಂಗ್ ತುಂಬಾ ಇಷ್ಟ ಅಮ್ಮ. ಯಾಕ್ ನೀನು ಇಷ್ಟ ಒಳ್ಳೆ ಮಾವನ ಬಿಟ್ಟು ಹೋದೆ? ಎಲ್ಲ ನನ್ನ ಹಣೆ ಬರಹ, ನನ್ನ ದುರದೃಷ್ಟನಮ್ಮ. ಒಂದು ಸಣ್ಣ ಅಪಾರ್ಥ. ಈ ಅಣ್ಣನ ಪ್ರೀತಿನ ಬೇಡ ಅಂತ ಅವಳೇ ದೂರ ಮಾಡ್ಕೊಂಡು ಹೊರಟೋದ್ಲು. ಅದನ್ನ ಸರಿ ಮಾಡ್ಕೊಳ್ಳೋ ಅಂತ ಅವಕಾಶ ಕೂಡ ನನಗೆ ಕೊಡ್ಲಿಲ್ಲ ಅಮ್ಮ. ನನ್ನನ್ನ ದುಷ್ಟ ಅಂತ ಅನ್ಕೊಂಡೇ ಅವಳು ಹೊರಟೋದ್ಲು.